ಓಂ ಶಕ್ತಿ ಸೇವೆ ಬರಬೇಕು. ಪ್ರಸಾದ ಸ್ವೀಕರಣೆ ಮಾಡ್ಬಿಟ್ಟು ಆಮೇಲೆ ಬೆಲ್ಲ ಕುತ್ಕೊಂಡಿರೋದು. ಮಳೆ ಬರಂಗೈತೆ. ಮಳೆ ಇಲ್ಲ. ಇದ್ದಾರೆ, ನಮ್ಮ ಊರಿನ ಅಣ್ಣ ತಮ್ಮಂದಿರಿದ್ದಾರೆ, ಅವ್ರು ಬರ್ತಾರೆ. ಅವ್ರ ಮುಖಾಂತರ ನಾನು ನಿಮ್ಮ ದೇವಸ್ಥಾನಕ್ಕೆ ಆಗಷ್ಟು ಹಣನೂ ನಾನು ಹೊಂದಿಸ್ಕೊಡ್ತೀನಿ. ಹೊಸಕೋಟೆ ತಾಲೂಕು ಬಾಣರಹಳ್ಳಿಯಲ್ಲಿ ರವಿಕುಮಾರ್ ಸ್ವಾಮಿ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಮಾಲೆ ಧಾರಣೆ ಹಾಗೂ ಓಂ ಶಕ್ತಿ ಮಾಲೆ ಧರಿಸಿರುವ ಮಹಿಳೆಯರು ಸೇರಿ ದೇವರಿಗೆ ಪೂಜೆ, ಭಜನೆ, ನೃತ್ಯ ಹಾಗೂ ಮಾಲಾಧಾರಿಗಳ ಕೆಂಡದ ಮೇಲೆ ನಡಿಗೆ ಎಲ್ಲ ಅದ್ದೂರಿಯಾಗಿ ಜರುಗಿದವು. ಗ್ರಾಮದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ಓಂ ಶಕ್ತಿ ಮಾಲೆ ಧರಿಸಿದ ಮಹಿಳೆಯರಿಗೆ ರವಿಕುಮಾರ್ ಸ್ವಾಮಿ ಅವರು ಧನ ಸಹಾಯ ಮಾಡಿದರಲ್ಲದೆ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿಸಿದ್ದರು. ಇದೇ ವೇಳೆ ಓಂ ಶಕ್ತಿ ಮಾಲಾಧಾರಿಗಳಿಗೆ ಸೀರೆ ವಿತರಣೆ ಮಾಡಲಾಯಿತು. ಯಾರು ಸೇಫ್ಟಿ ಅಂತಕ್ಕಂಥ ಹೇಳಿದ್ರೆ ಅಥವಾ ಬೆಳೆ ತಗೊಳ್ಳಿ ಸ್ವಾಮಿಗಳು. ಈ ವೇಳೆ ಸಮಾಜ ಸೇವಕರಾದ ಎಚ್ ಪಿ ಪ್ರಕಾಶ್ ಮಾತನಾಡಿ, ಓಂ ಶಕ್ತಿ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಒಂದು ಟ್ರಸ್ಟ್ ಮಾಡಿಕೊಂಡರೆ ಹಣ ಬರುವುದಾಗಿ, ಅದರಿಂದ ದೇವಾಲಯ ಕಟ್ಟಬಹುದು, ಅಲ್ಲದೆ ದೇವಾಲಯ ಕಟ್ಟಲು ಬೇಕಾಗುವ ಹಣವನ್ನು ಕೂಡಿಸುವ ಕೆಲಸ ಮಾಡುವುದಾಗಿ ಅವರು ತಿಳಿಸಿದರು. ಎಲ್ಲರೂ ಒಗ್ಗಟ್ಟಾಗಿ ಸೇರೋಣ. ನೀವೇನು 50-60 ಜನ ಶಕ್ತಿಗಳಿದ್ದೀರಿ, ಎಲ್ಲ ಒಗ್ಗಟ್ಟಾಗಿ ಸೇರ್ ಮಾಡೋಣ. ನಾನು ಆ ಅಕೌಂಟ್ಗೆ ದುಡ್ಡು ಹಾಕ್ಸೋ ಜವಾಬ್ದಾರಿ ನಂದು. ದೇವಸ್ಥಾನ ಕಟ್ಟಿಸಿ ಎಲ್ಲ ನಿಂತ್ಕೊಳ್ಳೋ ಜವಾಬ್ದಾರಿ. ಏನೇ ಮಾಡುವ 5 ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಆ ಟ್ರಸ್ಟ್ ಇಂದಾನೆ ಹೋಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಹಾಸ್ಪಿಟ್ಲ್ ಈಗ ವೈದ್ಯರು ಬಂದು ನಡೆಸ್ತಾ ಇದ್ದಾರೆ. ಈಗ ಇನ್ನು ಮುಂದೆನೂ ರಾತ್ರಿ ಹಗಲು ಎರಡೂ ನಡೆಸಬೇಕು ಅಂತ ಕೇಳ್ತಾ ಇದ್ವಿ. ಮಾಡಕ್ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ತರ ಒಂದು ಟ್ರಸ್ಟ್ ಅಂತ ಇದ್ರೆ ಯಾರಿಗೂ ಮಿಸ್ಯೂಸ್ ಆಗಲ್ಲ ಅಂತ ಅಷ್ಟೇ, ಇನ್ನೇನು ಇಲ್ಲ. ಒಬ್ರಿಗೊಬ್ಬರಿಗೆ ಗೊತ್ತಾಗುತ್ತೆ. ನಿಮ್ಮ ಗುರುಸ್ವಾಮಿಗಳಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬೋಧನ ಹೊಸಹಳ್ಳಿ, ಪಿಟಿಐ ಪ್ರಕಾಶ್, ಸಮೇತನಹಳ್ಳಿ ಸೊಣ್ಣಪ್ಪ, ಸಮಾಜ ಸೇವಕರಾದ ಪ್ರಕಾಶ್ ಹೆಚ್ವಿ, ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಚೆಲುವರಾಜ್, ವಕೀಲರಾದ ಆನಂದ್, ಮಂಜುನಾಥ್, ರವಿಕುಮಾರ್, ರಾಮಚಂದ್ರಪ್ಪ, ಚಲಪತಿ, ಅಶೋಕ್, ರಂಗಪ್ಪ, ಚಂದ್ರು, ಲಲಿತಮ್ಮ, ಶಾಂತಮ್ಮ, ಮುನಿರತ್ನಮ್ಮ ಹಾಜರಿದ್ದರು. Om Uttamiyanai, Om Uyurmani Guruve, Om Ningandi Malarvai, Om Ningandi Devame, Om Turuyadile, Om Turuyadile Vaite.